ಸರ್ಕಾರ ಯಾವ ರೀತಿಯಾಗಿ ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ನಿದರ್ಶನ ಅಂತ ಕಾಣಿಸುತ್ತೆ. ಉದ್ದೇಶ ಸರಿಯೇ ಇರುತ್ತೆ, ಆದರೆ ಆತುರದಲ್ಲಿ ಯಾವ ರೀತಿಯಾಗಿ ಯೋಚನೆಯನ್ನ ಮಾಡಿ ಇಡಬೇಕಾಗಿತ್ತೋ ಆ ಯೋಚನೆಗಳನ್ನು ಮಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನು ನೋಡಿ, ನಿರಂತರವಾಗಿ ಪಬ್ಲಿಕ್ ಟಿವಿ ವಿಚಾರದಲ್ಲಿ ವರದಿಯನ್ನ ಮಾಡಿತ್ತು. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವನ್ನ ಪಡೆದ್ರು, ಕಿರುಕುಳ ಕೊಡ್ತಾ ಇದ್ದಾರೆ, ಅವ್ರ ಮನೆಗೆ ಹೋಗಿ ಕುತ್ಕೊಳ್ತಾ ಇದ್ದಾರೆ, ಜನ ಒದ್ದಾಡ್ತಾ ಇದ್ದಾರೆ, ಹಲವು ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವರದಿಗಳನ್ನು ನಾವು ನಿರಂತರವಾಗಿ ಪ್ರಸಾರವನ್ನು ಮಾಡಿದ್ವಿ. ತದನಂತರ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ನಾವು ಸುಗ್ರೀವಾಜ್ಞೆಯನ್ನ ತರ್ತೀವಿ ಅಂತ ಹೇಳಿದ್ರು. ಸುಗ್ರೀವಾಜ್ಞೆಯನ್ನ ತರೋಕೆ ಆತುರದಲ್ಲಿ ಏನ್ ಮಾಡಬೇಕು ಏನ್ ಬಿಡಬೇಕು ಅಂತ ಗೊತ್ತಿಲ್ಲ, ಕಾಟಾಚಾರಕ್ಕೆ ಈ ಸುಗ್ರೀವಾಜ್ಞೆಯನ್ನ ತರುವಂತ ಲೆಕ್ಕಾಚಾರದಲ್ಲಿ ನಿಂತ್ಕೊಂಡಂಗಿತ್ತು ರಾಜ್ಯ ಸರ್ಕಾರ. ಹಾಗಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ತಂದ್ರು. ಈ ಕಾನೂನನ್ನ ತರ್ತೀವಿ ನಾವು ಅಂತ ತಂದ್ರು. ಆ ಕಾನೂನುಗಳನ್ನ ಕೆಲವೊಂದಿಷ್ಟು ಆಚೆ ಬಂದಾಗ, ಅದರ ವಿಚಾರಗಳನ್ನು ನೋಡಿದಾಗ ಅದು ಪ್ರಶ್ನೆಯಾಗಿ ಉದ್ಭವ ಆಗುತ್ತೆ. ಸೊ ಹಾಗಿದ್ದಾಗ ಈಗ ಸರ್ಕಾರಕ್ಕೆ ಬಹುದೊಡ್ಡ ಹಿನ್ನಡೆ ಆಗಿದೆ. ಸುಗ್ರೀವಾಜ್ಞೆ ತರಕ್ ಮುಂದಾದಂತ ಸರ್ಕಾರಕ್ಕೆ ಬಹುದೊಡ್ಡ ಹಿನ್ನಡೆ. ಯಾಕೆ ಅಂತಂದ್ರೆ ರಾಜಭವನದಿಂದ ಈಗ ವಾಪಸ್ ಬಂದಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಸರ್ಕಾರ ತಂದು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಈಗ ಹಿನ್ನಡೆಯಾಗಿದೆ. ಸುಗ್ರೀವಾಜ್ಞೆಯನ್ನ ವಾಪಸ್ ಕಳುಹಿಸಿದ್ದಾರೆ ರಾಜ್ಯಪಾಲರು. ಮಸೂದೆಯಲ್ಲಿ ಸಾಲವನ್ನ ಕೊಡುವವರಿಗೆ ಎಲ್ಲೂ ಕೂಡ ರಕ್ಷಣೆ ಇಲ್ಲ, ಸಾಲ ಪಡೆದವರಿಗೆ ಮಾತ್ರ ರಕ್ಷಣೆಯನ್ನ ಕೊಡ್ತಾ ಇದ್ದೀರಾ. ಇದು ಅತಿ ಮುಖ್ಯವಾಗಿ ನೋಡಿ, ಈ ವಿಚಾರದಲ್ಲಿ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಈಗ ವಾಪಸ್ ಕಳುಹಿಸಿದ್ರು. ಯಾಕೆ? ಆ ಕಾರಣಗಳನ್ನು ನೋಡಿದಾಗ ಸರ್ಕಾರ ಹೇಗೆ ಇದರಲ್ಲಿ ಆಸಕ್ತಿ ಇಲ್ಲ, ಬೇಕಾಬಿಟ್ಟಿಯಾಗಿ ಕಳಿಸ್ದಂಗಿತ್ತು. ಕೊಡೋರಿಗೂ ಕೂಡ ರಕ್ಷಣೆ ಬೇಕಲ್ವಾ? ನಾಳೆ ಇನ್ನೊಂದು ಸಲ ನಾನು ಸಾಲ ಕೊಡ್ತೀನಿ ಅಂತಂದ್ರೆ ನನಗೆ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಅಂದರೆ ನನ್ನ ದುಡ್ಡಿಗೆ ಸಾಲ ಯಾಕೆ ಕೊಡ್ಬೇಕು ನಾನು? ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಸದನದಲ್ಲೇ ಬಿಲ್ ಮಂಡನೆಯನ್ನ ಮಾಡಿ ಚರ್ಚೆ ಆಗಲಿ ಅಂತ ಈಗ ರಾಜ್ಯಪಾಲರು ಹೇಳಿದ್ದಾರೆ. ಕೆಲ ಲೋಪದೋಷಗಳು ಇವೆ ಇದರಲ್ಲಿ. ಗವರ್ನರು ಅದಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ರಾಜ್ಯಪಾಲರು ಕೆಲ ಲೋಪದೋಷಗಳು ಇರೋದ್ರಿಂದ ಇದನ್ನು ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ RBI ಮತ್ತು ಪೊಲೀಸ್ ನಿಯಮಗಳಲ್ಲಿ ಇದು ವ್ಯತಿರಿಕ್ತ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನ, ಆ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸಾಲ ಪಡೆದವರು ಸಾಲ ಕೊಡುವವರಿಗೂ ಕೂಡ ರಕ್ಷಣೆ ಇರಬೇಕಾಗತ್ತೆ. ಎಕ್ಸಾಕ್ಟ್ಲಿ ದ ಮೇನ್ ಪಾಯಿಂಟ್. ಇಸ್ಕೊಳ್ಳೋದು ನಾನು ಇಸ್ಕೊಂಡ್ಬಿಡ್ತೀನಿ, ಆಮೇಲೆ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂದರೆ ಕಟ್ಟೋದು ಯಾವಾಗ? ಅವ್ನು ಕೊಟ್ಟವನೇನಾಗಬೇಕು ಪರಿಸ್ಥಿತಿ? ಅವರು ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ವಾಪಸ್ ಕಳುಹಿಸಿದ್ದಾರೆ. ಚರ್ಚೆ ಆಗಲಿ, ಇದು ಸದನದಲ್ಲಿ ಚರ್ಚೆ ಆದ ನಂತರ ಬರಬೇಕು. ಅಲ್ಲಿಯವರೆಗೂ ಕೂಡ ಒಂದಿಷ್ಟು ಸ್ಟ್ರಿಕ್ಟ್ ಆಗಿ ಮೈಕ್ರೋ ಫೈನಾನ್ಸ್ನವರಿಗೆ ಸರ್ಕಾರ ಹೇಳಬೇಕಾಗತ್ತೆ, ಯಾವ ರೀತಿಯಲ್ಲೂ ಕಿರುಕುಳವನ್ನು ಕೊಡೋ ಹಾಗಿಲ್ಲ ನೀವು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ. ಸ್ಥಳೀಯವಾಗಿರುವಂಥ ಪೊಲೀಸರು ಕೂಡ ಗಮನ ಹರಿಸಬೇಕಾಗಿದೆ. ಸ್ಥಳೀಯವಾಗಿ ಯಾರೆಲ್ಲ ಜಿಲ್ಲಾ ಉಸ್ತುವಾರಿಗಳಿದ್ದೀರೋ, ಶಾಸಕರಿದ್ದೀರೋ, ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಈ ನಿಟ್ಟಿನಲ್ಲಿ ಒಂದಿಷ್ಟು ಹೆಜ್ಜೆಯನ್ನು ಇಡಬೇಕು. ಕಿರುಕುಳ ಕೊಡುವಂಥವ್ರಿಗೆ ಏನು ಪಾಠವನ್ನು ಕಲಿಸಬೇಕು ಅನ್ನುವಂಥದ್ದನ್ನು ನೋಡಬೇಕು. ಇಲ್ಲದೇ ಇದ್ರೆ ಬಹಳ ಕಷ್ಟ ಆಗೋಗುತ್ತೆ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ವಿಚಾರದಲ್ಲಿ ಈಗ ಬಹಳ ದೊಡ್ಡ ಮಟ್ಟದ ಪ್ರಶ್ನೆ ಅವಾಗಿಂದನೂ ಕಾಡ್ತಾ ಇತ್ತು. ರವೀಶ್, ಸರ್ಕಾರ ಅರ್ಜೆಂಟ್ ಆಗಿ ಆತುರದಲ್ಲಿ ಬಿದ್ದು ಹಿಂದೆ ಮುಂದೆ ಯೋಚನೆಯೂ ಕೂಡ ಮಾಡದೇನೆ ಒನ್ ಸೈಡೆಡ್ ನಿಂತ್ಕೊಂಡು ಸುಗ್ರೀವಾಜ್ಞೆಯನ್ನು ತರೋಕೆ ಹೊರಟಿದ್ದಾರಾ? ಸಾಲ ಕೊಡುವವರಿಗೂ ಕೂಡ ರಕ್ಷಣೆ ಇಲ್ವಾ ಇದರಲ್ಲಿ? ಈ ಪ್ರಶ್ನೆ ಅವತ್ತಿಂದ ಉದ್ಭವವಾಗಿತ್ತು. ಈಗ ರಾಜ್ಯಪಾಲರು ಅದೇ ನಿಟ್ಟಿನಲ್ಲೇ ಹೆಜ್ಜೆಯನ್ನ ಇಟ್ಟು ವಾಪಸ್ ಕಳಿಸಿರೋದಾ? ಅರುಣ್, ಒಂದು ಸಾಲಿನಲ್ಲಿ ರಾಜ್ಯಪಾಲರು ವಾಪಸ್ ಕಳಿಸಿರ್ತಕ್ಕಂಥ ಕಾರಣ ಹೇಳೋದಾದ್ರೆ, ಎಲ್ಲೋ ಒಂದ್ ಕಡೆ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ವೀರ ಅನ್ನೋ ರೀತಿ ಆಗಬಾರ್ದು ಅನ್ನೋದು ತಾತ್ಪರ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಸಾಲವನ್ನು ಕೊಡುವಂಥವ್ರಿಗೂ ಕೂಡ ರಕ್ಷಣೆಯನ್ನು ಕೊಡಬೇಕು, ಆದರೆ ಈ ಬಿಲ್ನಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಅನ್ನೋದು ರಾಜ್ಯಪಾಲರ ಮೊದಲ ಆಕ್ಷೇಪ ಆಗಿದೆ. ಏಕೆಂದರೆ ಮೊದಲು ಕೆಲ ಸಣ್ಣ ಪುಟ್ಟ ಲೋಪದೋಷಗಳನ್ನು ಒಂದು ಪಿಕ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ರು. ಆವಾಗ ಮತ್ತೆ ಅದನ್ನು ಬೇಗ ಪ್ರಿಪೇರ್ ಮಾಡಿ ಅದನ್ನು ಪರಿಷ್ಕರಣೆ ಮಾಡಿ ಅವತ್ತು ಮಧ್ಯಾಹ್ನವೇ ಒಂದು ರಾಜ್ಯ ಸರ್ಕಾರ ವಾಪಸ್ ರಾಜ್ಯಪಾಲರಿಗೆ ಕಳಿಸಿತ್ತು. ಅದಾದ ಬಳಿಕ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯಮಂತ್ರಿಗಳ ACS ಕೂಡ ಅಲ್ಲಿ ಹೋಗಿ ಅವರಿಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ರು. ಅದಾದ ಬಳಿಕ ನಿನ್ನೆಯಿಂದ ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನು ನಡೆಸಿ
ರಾಜ್ಯಪಾಲರು ಕೆಲ ಆಕ್ಷೇಪಗಳನ್ನು ಎತ್ತೋದ್ರ ಜೊತೆಗೆ ಸಲಹೆಗಳನ್ನು ಕೊಡೋದ್ರ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಕೂಡ ಸೂಚಿಸಿದ್ದಾರೆ. ಯಾಕೆಂದ್ರೆ ವಿಧಾನಮಂಡಲದ ಅಧಿವೇಶನಕ್ಕೆ ಇನ್ನೊಂದು 20 ದಿನಗಳು ಬಾಕಿ ಇದೆ. ಜಂಟಿ ಅಧಿವೇಶನ, ಬಜೆಟ್ ಅಧಿವೇಶನ ಎಲ್ಲವೂ ಕೂಡ ಒಂದಿಂದ ಒಂದೇ ಬರ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಒಂದು ವಿಧಾನಸಭೆಯಲ್ಲಿ ಬಿಲ್ಲನ್ನು ಮಂಡನೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ತದನಂತರ ತನ್ನಿ ಅನ್ನೋದು ಒಂದು. ಇನ್ನೊಂದು ಕಡೆ ನೀವು ಕೊಟ್ಟಿರ್ತಕ್ಕಂಥ ಸುಗ್ರೀವಾಜ್ಞೆಯಲ್ಲಿ ಲೋಪದೋಷಗಳು ಅಂದರೆ ಸಾಲ ಕೊಟ್ಟವರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಅಂತ ಕೆಲ ಆಕ್ಷೇಪಗಳನ್ನು ಎತ್ತಿರ್ತಕ್ಕಂಥದ್ದು. 10 ವರ್ಷ ಜೈಲು ಶಿಕ್ಷೆಗೆ ಯಾವ ಲಾಜಿಕನ್ನು ನೀವು ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಜೊತೆಗೆ ಮೈಕ್ರೋ ಫೈನಾನ್ಸ್ ಲಿಮಿಟ್ಸ್ ಕೂಡ ಕೇವಲ 3 ಲಕ್ಷ ಮಾತ್ರ ತನಕ ಸಾಲ ಕೊಡ್ಬೋದು. ನೀವು 3 ಲಕ್ಷ ಸಾಲ ಕೊಟ್ಟವ್ರಿಗೆ 5 ಲಕ್ಷ ತನಕ ದಂಡವನ್ನು ವಿಧಿಸ್ತೀವಿ ನಾವು ಕಿರುಕುಳ ಕೊಟ್ಟರೆ, ಉಲ್ಲಂಘನೆ ಮಾಡಿದ್ರೆ ಅನ್ನೋದು ಯಾವ ರೀತಿಯ ಶಿಕ್ಷೆ, ಯಾವ ರೀತಿಯ ದಂಡದ ಪ್ರಮಾಣ, ಈ ಆಕ್ಷೇಪಗಳು ಕೂಡ ಎತ್ತಿರ್ತಕ್ಕಂಥದ್ದು. ಜೊತೆಗೆ ಈಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ, ಈಗ ಪೊಲೀಸರೇ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಕಾನೂನಿನ ಅಗತ್ಯತೆ ಇದೆಯಾ, ಈಗಿರ್ತಕ್ಕಂಥದ್ದನ್ನೇ ಬಲಪಡಿಸ್ಬೋದಲ್ವಾ ಅನ್ನೋ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ RBI ನಿಯಮಾವಳಿಗಳು ಮತ್ತೆ ನೀವು ತಂದಿರತಕ್ಕಂಥ ಸುಗ್ರೀವಾಜ್ಞೆ ಕೆಲ ಅಂಶಗಳು ಒಂದು ರೀತಿಯಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ದೀರ್ಘಕಾಲಕ್ಕೆ ಒಂದು ರೀತಿಯಲ್ಲಿ ಮಾರಕ ಆಗುತ್ತೆ ಅನ್ನೋ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಅಧಿಕೃತವಾಗಿ ಮುಖ್ಯಮಂತ್ರಿ ಕಚೇರಿಯು ಕೂಡ ಅದನ್ನು ಪ್ರಕಟಣೆಯನ್ನು ಹೊರಡಿಸಿದೆ. ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಈ ಒಂದು ಶಿಕ್ಷೆ ಮತ್ತು ದಂಡೆ ವಿಚಾರದಲ್ಲೂ ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ ಅಂತ. ಹಾಗಾಗಿ ರಾಜ್ಯ ಸರ್ಕಾರ ಏನು ಅಂದ್ಕೊಂಡಿತ್ತು ಅಂದ್ರೆ ಈ ಒಂದು ಬಿಲ್ಲನ್ನು ಸುಗ್ರೀವಾಜ್ಞೆಯನ್ನು ತಂದು ಬೇಗ ನಾವು ಕಡಿವಾಣ ಹಾಕಬೇಕು ಅಂತ, ಯಾಕೆಂದ್ರೆ ಕ್ಯಾಬಿನೆಟ್ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆಗಲೂ ಕೂಡ ಕೆಲ ತಾಂತ್ರಿಕ ಅಂಶಗಳು ಅಡೆತಡೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದಿದ್ರು ಕಾನೂನು ತಜ್ಞರು. ಆ ಕಾರಣಕ್ಕೋಸ್ಕರವಾಗಿ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸದೆ CMಗೆ ಪರಮಾಧಿಕಾರವನ್ನು ಕೂಡ ಕೊಟ್ಟು ತದನಂತರ ಆ ಅಂಶಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು. ತದನಂತರ ಅಡ್ವೊಕೇಟ್ ಜನರಲ್ ಜೊತೆ ಕಾನೂನು ತಜ್ಞರ ಜೊತೆ 3-4 ಬಾರಿ ಒಂದು ರೀತಿಯಲ್ಲಿ ಸಭೆಗಳನ್ನು ಕೂಡ ನಡೆಸಿ ಅಂತಿಮವಾಗಿ ಬಿಲ್ ಕಳಿಸಿದ್ರು ಕೂಡ ಕೆಲ ಲೋಪದೋಷಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲೇ ರಾಜ್ಯಪಾಲರು ಕಳಿಸಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಈ ಬಿಲ್ ಅನ್ನ ಮುಂದಿನ ಬಜೆಟ್ ಅಧಿವೇಶನ ಅಥವಾ ರಾಜ್ಯಪಾಲ ಜಂಟಿ ಅಧಿವೇಶನ ಸಂದರ್ಭದಲ್ಲಿ ತರಬೇಕಾಗುತ್ತೆ. ತದನಂತರ ಆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಸುಗ್ರೀವಾಜ್ಞೆ ವಿಚಾರದಲ್ಲಿ ರಾಜ್ಯಪಾಲರು ಒಂದು ಬಾರಿ ಕಳಿಸಿದಂತ ಸಂದರ್ಭದಲ್ಲಿ ಮತ್ತೆ ಪರಿಷ್ಕರಣೆಗೆ ವಾಪಸ್ ಕಳಿಸಬೇಕು ರಾಜ್ಯ ಸರ್ಕಾರ. ಆ ಒಂದು ಇದೆ. ಒಂದು ವೇಳೆ ಏನಾದರೂ ರಾಜ್ಯಪಾಲರಿಗೆ ಇದು ಪದೇ ಪದೇ ಆಗುತ್ತೆ ಅಂದ್ರೆ ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸುವಂತ ಅವಕಾಶವೂ ಇದೆ. ಆದ್ರೆ ಬಿಲ್ ವಿಚಾರದಲ್ಲಿ ಒಂದು ಬಾರಿ ಏನಾದರೂ ಮಸೂದೆ ಅಂಗೀಕಾರ ಆದಂತ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲಿ ಅದನ್ನ ರಿಜೆಕ್ಟ್ ಮಾಡಿ ವಾಪಸ್ ರಾಜ್ಯಪಾಲರು ಕಳಿಸಿದ್ರೆ ಮತ್ತೊಂದು ಬಾರಿ ಕಳಿಸಿದಂತ ಸಂದರ್ಭದಲ್ಲಿ ಅದನ್ನು ಅಂಗೀಕಾರ ಮಾಡಬೇಕು ಅನ್ನೋ ನಿಯಮಾವಳಿಗಳಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ರೀತಿಯಲ್ಲಿ ಕಠಿಣ ಸವಾಲು ಅಂತಾನೆ ಹೇಳ್ಬೋದು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಏನು ಮಾಡುತ್ತೆ, ಮತ್ತೆ ಇದನ್ನೇ ವಾಪಸ್ ಕಳುಹಿಸಿ ಕೊಡ್ತಾರಾ ಅಥವಾ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾರಾ ಅಥವಾ ಕೂತ್ಕೊಂಡು ನೆಟ್ಗೆ ಸರಿಯಾಗಿ ಏನಾಗಬೇಕು, ಯಾವ ರೀತಿಯಾಗಿ ಇದನ್ನ ತರಬೇಕು ಜಾರಿಗೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರಾ, ಇಲ್ಲ ಬಂಡತನಕ್ಕೆ ಬಿದ್ದು ವಾಪಸ್ ಕಳಿಸ್ತೀವಿ ನೋಡೋಣ ಏನು ಮಾಡ್ತಾರೆ ಅಂತೇಳಿ ಹೋಗ್ತಾರ? ಕಾದ್ ನೋಡೋಣ.